ಹಾಯ್ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಆರೋಗ್ಯವಾಗಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ರವಿವಾರ ಮಧ್ಯಾಹ್ನದಿಂದ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಆಲ್ರೆಡಿ ಒಂದೆರಡು ತಿಂಗಳಾಯ್ತೇನೋ ಡ್ರೈ ಫ್ರೂಟ್ಸ್ ಎಲ್ಲ ತೊಗೊಂಡು ಬಂದು. ಸೊ ಇವತ್ತೋಗಿ ತೊಗೊಂಡು ಬಂದಿದ್ದೀವಿ. ಅದೆಲ್ಲನೂ ಎತ್ತಿಟ್ಕೊಳ್ತಿದ್ದೀನಿ. ಇವತ್ತೊಂದು 2-3 ಬೇರೆ ಬೇರೆ ಥರದ್ದು ತೊಗೊಂಡು ಬಂದಿದ್ದೆ. ಅದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಆರೋಗ್ಯವಾಗಿರಬೇಕು, ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಇದೆಲ್ಲನೂ ಮಕ್ಕಳಿಗೆ ಕೊಡ್ತಾ ಇರಬೇಕು. ಅವಾಗವಾಗ ನಾವು ಕೂಡ ತಿಂತಾ ಇರಲೇಬೇಕು. ಹನಿ ತೊಗೊಂಡು ಬಂದಿದ್ದೀನಿ. ಅಲ್ಲಿ ಪ್ಯೂರ್ ಸಿಗ್ತಾಯಿತ್ತು. ಈ ಕೆಮ್ಮಾದಾಗ ಪೆಪ್ಪರು ಹಾಗೆ ಹನಿನ ತಿನ್ನೋದ್ರಿಂದ ಕೆಮ್ಮು ಅದು ಕಡಿಮೆ ಆಗುತ್ತೆ ಅನ್ನೋದು. ಇನ್ನು ಸೋಪು, ಬಾದಾಮು ಇದೆಲ್ಲ ಕಾಮನ್ ಆಗಿಯೇ ಇರುತ್ತೆ. ಈ ಸರಿ ಕಾಶ್ಮೀರ್ ಗಾರ್ಲಿಕ್ ಅಂತ ಸಿಕ್ತು ನನಗೆ. ಫಸ್ಟ್ ಟೈಮ್ ನಾನು ಇದನ್ನು ನೋಡ್ತಿರೋದು. ನೀವು ಯಾರಾದರೂ ಬಳಸ್ತಾ ಇದ್ದರೆ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ. ಈ ಬೆಳ್ಳುಳ್ಳಿನೇ ಒಂಥರ ಡಿಫ್ರೆಂಟ್ ಆಗಿದೆ ಇದು. ನಾವು ಬಳಸೋ ಬೆಳ್ಳುಳ್ಳಿ ಥರ ಅಷ್ಟೊಂದು ಸ್ಮೆಲ್ ಇಲ್ಲ. ಆ ಥರ ದೊಡ್ಡದು ಕೂಡ ಇಲ್ಲ, ಚಿಕ್ಕದಾಗಿದೆ. ಹಾಗೆ ಕೂಡ ತಿನ್ಬೋದು ಅಥವಾ ಅಡುಗೆಲಿ ಕೂಡ ಬಳಸ್ಬೋದು ಅಂತ ಹೇಳಿದರು. ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಈ ಬೆಳ್ಳುಳ್ಳಿ ತಿನ್ನೋದ್ರಿಂದ. ಸೊ ಹಾಗಾಗಿ ನೋಡೋಣ ಅಂತ ಹೇಳ್ಬಿಟ್ಟು ಒಂದಿಷ್ಟು ತೊಗೊಂಡು ಬಂದಿದ್ದೀನಿ. ರೆಗ್ಯುಲರ್ ಆಗಿ ಅಡುಗೆಯಲ್ಲಿ ನಾನು ಬೆಳ್ಳುಳ್ಳಿ ಜಾಸ್ತಿನೇ ಬಳಸ್ತೀನಿ. ಸೊ ಇದ್ರದ್ದು ನೋಡೋಣ ಏನಾದರೂ ಫ್ಲೇವರು ಅಥವಾ ಟೇಸ್ಟು ಬೇರೆ ಇದೆನಾ ಅಂತ ಹೇಳ್ಬಿಟ್ಟು ಒಂದಿಷ್ಟು ತೊಗೊಂಡು ಬಂದಿದ್ದೀನಿ. ಇದ್ರ ಸಿಪ್ಪೆ ಎಲ್ಲ ಪಿಸ್ತಾ ಸಿಪ್ಪೆ ಹೇಗೆ ಗಟ್ಟಿ ಇರುತ್ತೆ ಅದೇ ಥರ ಇದೆ. ಸೊ ಬಹಳ ಗಟ್ಟಿ, ಅಷ್ಟು ಬೇಗ ಬಿಡಿಸೋದಕ್ಕೆ ಬರೋದೇ ಇಲ್ಲ ಇದು. ಹಾಗೆ ಇದೇನೋ ಹಾಳಾಗಲ್ಲ, ಹಾಗಾಗಿ ನಾನು ಇದರಲ್ಲಿ ಹಾಕಿ ಎತ್ತಿಟ್ಕೊಳ್ತಿದ್ದೀನಿ. ಅದೇ ಥರ ವೆಜಿಟೇಬಲ್ದೆಲ್ಲ ಸ್ನ್ಯಾಕ್ಸ್ ಇತ್ತು. ಏರ್ ಫ್ರೈಯರಲ್ಲಿ ಮಾಡಿರೋದು, ವಿತೌಟ್ ಆಯಿಲು, ಕ್ಯಾರೆಟು, ಕುಕುಂಬರು, ಬೀನ್ಸು, ಹಾಗೆ ಪಂಪ್ಕಿನ್ನು, ಪೊಟೆಟೊ ಪ್ರತಿಯೊಂದನ್ನು ಈ ಥರ ಫ್ರೈ ಮಾಡಿ, ಸೊ ಅದಕ್ಕೆ ಮಸಾಲೆ ಹಾಕಿದ್ದಾರೆ. ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿತ್ತು. ಈವ್ನಿಂಗ್ ಟೈಮಲ್ಲಿ ಸೊ ಮಕ್ಕಳಿಗೆ ಕೊಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಕೂಡ ತೊಗೊಂಡು ಬಂದಿದ್ದೀನಿ. ಹಾಗೆ ಮಧ್ಯಾಹ್ನ ಊಟಕ್ಕೆ ಏನಾದರೂ ಮಾಡ್ಕೋಬೇಕು. ಹಸ್ಬೆಂಡ್ ಇಲ್ಲ, ಮಕ್ಕಳು ನಾನು ಅಷ್ಟೇ ಇರೋದು. ರೈಸ್ ಐಟಮ್ ಏನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಳ್ತಿದ್ದೀನಿ. ಸೊ ಹಾಗಾಗಿ ಟೊಮೊಟೊ ಬಾತ್ ಮಾಡೋಣ. ತುಂಬ ಚೆನ್ನಾಗಿ ಟೊಮೊಟೊ ಹಣ್ಣಾಗಿರೋದಿದೆ. ಸೊ ಎಷ್ಟೊಂದು ದಿನ ಆಯಿತು ರೈಸ್ ಐಟಮ್ ಕೂಡ ಏನೂ ಮಾಡಿರಲಿಲ್ಲ. ಮಕ್ಕಳು ಮನೇಲಿದ್ದಾಗೆ ಶನಿವಾರ ಆಫ್ ಡೇ ಇರತ್ತಲ್ಲ, ಆ ಟೈಮಲ್ಲಿ ಅಥವಾ ರವಿವಾರ ಅಂಥ ಟೈಮಲ್ಲಿನೇ ಅನ್ನ ಮಾಡ್ಕೊಳಕ್ಕಾಗತ್ತೆ. ಇಲ್ಲಾಂದರೆ ಸ್ಕೂಲಿತ್ತಂದರೆ ಯಾವುದೇ ಕಾರಣಕ್ಕೂ ಅನ್ನ ಮಾಡೋದೇ ಇಲ್ಲ. ನೋಡಿ, 1 ತಿಂಗಳು ಆಗ್ತಾ ಬಂತು ಹತ್ತತ್ರ ಈ ಟೊಮೆಟೊ ತೊಗೊಂಡು. ಒಂದು ಹಾಳಾಗಿಲ್ಲ, ಕೊಳ್ತಿಲ್ಲ, ಎಷ್ಟು ಚೆನ್ನಾಗಿ ಹಣ್ಣಾಗಿದೆ ನೋಡಿ. ಅಲ್ಲಿ ಅತಿಯಾಗಿ ಬಿಸಿಲು ಬರಲ್ಲ, ತುಂಬ ಚೆನ್ನಾಗಿ ಗಾಳಿ ಬರುತ್ತೆ, ಹಣ್ಣೆಲ್ಲ ಎಷ್ಟೊಂದು ಚೆನ್ನಾಗಿ ಆಗಿದೆ. ಸೊ ಈ ಥರ ಹೊರಗಡೆ ಇಟ್ಟಾಗ ಹಣ್ಣು ಪರ್ಫೆಕ್ಟ್ ಆಗುತ್ತೆ. ಹಾಗೆ ಗಟ್ಟಿಯಾಗಿರಲ್ಲ. ನಾವು ಫ್ರಿಜ್ಜಾಗಿ ಇಟ್ಟಾಗ ತುಂಬ ಗಟ್ಟಿಯಾಗಿ ಹೋಗ್ಬಿಟ್ಟಿರುತ್ತೆ. ಸುಮಾರು ವರ್ಷದಿಂದ ನಾನು ಹಿಂಗೆ ಹೊರಗಡೆ ಇಡ್ತಿದ್ದೀನಿ. ಇನ್ನು ಎಲ್ಲರೂ ಕೇಳ್ತಾ ಇರ್ತಾರೆ ಗಿಡಗಳ ಮೇಂಟೆನೆನ್ಸ್ ಎಲ್ಲ ಹೇಗೆ ಅಂತ ಹೇಳಿ. ನನ್ನ ಮಕ್ಕಳನ್ನ ಹೇಗೆ ನೋಡ್ಕೊಳ್ತೀನೋ ಸೇಮ್ ಅದೇ ಥರನೇ ಗಿಡಗಳನ್ನು ನೋಡ್ಕೊಳ್ತೀನಿ. ಹಂಗಾಗಿ ಪ್ರತಿಯೊಂದು ಗಿಡನೂ ತುಂಬ ಚೆನ್ನಾಗಿ ಗ್ರೋತ್ ಆಗಿದ್ದಾವೆ. ಟೊಮೆಟೊ ಬಾತ್ ಮಾಡೋಣ ಅಂತ ಹೇಳಿ ಒಂದು ಈರುಳ್ಳಿನ ಸ್ಲೈಸ್ ಆಗಿ ಕಟ್ ಮಾಡ್ಕೊಳ್ತಿದ್ದೀನಿ. ಇನ್ನು ಎಷ್ಟೊಂದು ಆಸೆಯಿಂದ ಅಡುಗೆ ಸ್ಟಾರ್ಟ್ ಮಾಡಿದೆ ನಾನು. ಏನಾದರೂ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಕೊಡೋಣ, ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ಬಿಟ್ಟು ಟೊಮೆಟೊನ ಪ್ಯೂರಿ ಮಾಡ್ಕೋಬೇಕಿತ್ತು. ಮಿಕ್ಸಿನ ಸರಿಯಾಗಿ ಹಿಡ್ದೇನೆ ಆನ್ ಮಾಡಿಬಿಟ್ಟೆ, ಒಳಗಡೆ ಅದು ರೊಟೇಟ್ ಆಗುತ್ತಲ್ವ, ಅದು ಮುರಿದೋಗ್ಬಿಡ್ತು. ಎಷ್ಟು ಬೇಜಾರಾಯಿತು ನನಗೆ ಅಂದರೆ, ಯಾಕಂದರೆ ಬಳಸಿ ಹಾಳಾಗಿ ಹೋಗಿದೆ ಅಂದರೆ ಒಂದು ಲೆಕ್ಕ. ಹಾಗೆಲ್ಲ ಮಾಡೋದೇ ಇಲ್ಲ. ಅದು ಏನಾಯಿತು ಅಂತಲೇ ಗೊತ್ತಿಲ್ಲ. ಯಾರ ಕಣ್ಣು ಬಿತ್ತೇನೋ ಅಂತ ಅನ್ನಿಸ್ತಾ ಇತ್ತು ನನಗೆ. ನಿಜವಾಗ್ಲೂ 10 ವರ್ಷ ಆಯಿತು ನಾನು ಅದನ್ನು ತೊಗೊಂಡು. ಒಂದು ದಿನವೂ ನಾನು ಅದನ್ನು ಕ್ಲೀನ್ ಮಾಡಲೇ ಇಲ್ಲ. ಅಷ್ಟು ನೀಟಾಗಿ ಇಟ್ಕೊಂಡಿದ್ದೆ, ಸಡನ್ನಾಗಿ ಮುರಿದೋಗ್ಬಿಡ್ತು. ಅದು ನನ್ನದೇ ತಪ್ಪು. ನಾನು ಸರಿಯಾಗಿ ಜಾರನ್ನು ಹಿಡ್ದೇನೆ ಅದನ್ನು ಆನ್ ಮಾಡಿದ್ರಿಂದ ಹಾಳಾಗೋಯ್ತು. ಇನ್ನೇನು ಮಾಡೋದು, ಕೈಯಿಂದ ಕಟ್ ಮಾಡಿಕೊಂಡು ಬಾತನ್ನ ಸ್ಟಾರ್ಟ್ ಮಾಡಿದ್ದೀನಿ. ಮಾಡೋದಕ್ಕೆ ಎಣ್ಣೆ, ಜೀರಿಗೆ, ಸಾಸಿವೆ ಹಾಗೆ 1-2 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಒಂದು ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೆ ಅಲ್ವ, ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ. ಪ್ಯೂರಿ ಮಾಡಿ ಹಾಕಿದಾಗ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೆ ನಾನು. ಸೊ ಕೈಯಿಂದ ಕಟ್ ಮಾಡಿದರೆ ಚೆನ್ನಾಗಿರ್ತಿತ್ತೇನೋ. ಅದು ಮುರಿದಾದ್ಮೇಲೆ ಅದೇ ಅನ್ನಿಸ್ತಾ ಇತ್ತು ನನಗೆ. ಸುಮ್ಮನೆ ಕೈಯಿಂದ ಕಟ್ ಮಾಡಿದರೆ ನಡೀತಾ ಇತ್ತು. ಸುಮ್ಮನೆ ಜಾರಿಗೆ ಹಾಕ್ಬಿಟ್ಟು ಅದನ್ನು ಮುರಿದಿಟ್ಟೆ ಅಂತ ಹೇಳಿ. ಸ್ವಲ್ಪ ಟೊಮೆಟೊ ಎಲ್ಲ ಬೆಂದಮೇಲೆ ರುಚಿಗೆ ತಕ್ಕಷ್ಟು
ಖಾರ, ಉಪ್ಪು, ಅರಿಶಿನ, ಸ್ವಲ್ಪ ಗರಂ ಮಸಾಲನ ಸೇರಿಸ್ಕೊಂಡಿದ್ದೀನಿ. ಅದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಅದರಲ್ಲಿರೋ ವಾಸನೆ ಎಲ್ಲ ಹೋಗೋವರೆಗೂ ಟೊಮೆಟೊ ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ 1.5 ಕಪ್ಪಷ್ಟು ಬಾಸ್ಮತಿ ಅಕ್ಕಿ ತೊಗೊಂಡಿದ್ದೀನಿ. 3 ಕಪ್ಪಷ್ಟು ನೀರನ್ನು ಸೇರಿಸ್ಕೊಳ್ತಿದ್ದೀನಿ. 1ಕ್ಕೆ 2 ನೀರು ಹಾಕಿಬಿಟ್ರೆ ತುಂಬ ಚೆನ್ನಾಗಿ ರೈಸ್ ಆಗುತ್ತೆ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿನ ಹಾಕಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ನಾನು ಲಿಡ್ನ ಕ್ಲೋಸ್ ಮಾಡ್ತಿದ್ದೀನಿ. ಲೋ ಫ್ಲೇಮಲ್ಲಿ ತುಂಬ ಚೆನ್ನಾಗಿ ರೈಸ್ ರೆಡಿ ಆಗುತ್ತೆ. ನೋಡಿ ಬಿಡಿ ಬಿಡಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ಫ್ಲೇವರ್ ಕೂಡ ಅಷ್ಟೇ ಘಮ 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 ಅಂತಿದೆ. ಸೊ ಟೇಸ್ಟ್ ಹೆಂಗೆ ಬಂದಿದೆ ಗೊತ್ತಿಲ್ಲ. ಆಬ್ವಿಯಸ್ಲಿ ನೋಡೋಕ್ಕಂತೂ ತುಂಬ ಚೆನ್ನಾಗಿ ಕಾಣ್ತಿದೆ. ಸೊ ಇನ್ನು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದೇನೆ. ಸಾಂಗ್ಗಳನ್ನು ಕೇಳ್ತಾ ಕೆಲಸ ಮಾಡೋದು, ಹಾಗೆ ಅಡುಗೆ ಮಾಡೋದು, ಊಟ ಮಾಡೋದು ನನಗೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಹಾಗಾಗಿ ಅದೇ ಥರ ಮಾಡ್ತಾ ಇರ್ತೀನಿ ಮನೇಲಿ. ಎಕ್ಸ್ಪ್ಲೇನ್. ಇದು ನಮ್ಮ ದೇಶದಾಗ ಇರೋದು ಸೋಲಾರ್ ಸಿಸ್ಟಮ್. ಫಸ್ಟ್ ಮಾರ್ಸ್ ಅಂತ ಬರೋದು, ಅದು ಸನ್ನು ಇದೆ. ಫಸ್ಟ್ ಎಷ್ಟು ಪ್ಲಾನೆಟ್ ಇದು, ಸನ್ ಮುಂದೆಗಡೆನೇ ಇರ್ತದೆ. ಸೆಕೆಂಡ್ ಪ್ಲಾನೆಟ್ ವೀನಸ್, ಅದು ಹಾಟೆಸ್ಟ್ ಪ್ಲಾನೆಟ್, ಎಲ್ಲ ಗ್ಯಾಸಿಂದ ಕೂಡಿ ಇದಾಗಿರ್ತದೆ. ಥರ್ಡ್ ಪ್ಲಾನೆಟ್ ನಮ್ಮದು, ಇದು ಥರ್ಡೆಸ್ಟ್ ಪ್ಲಾನೆಟ್ ಆಯಿತಾ. ಇದು ಮಾರ್ಸ್, ಇದು ಫೋರ್ತ್ ಪ್ಲಾನೆಟ್. ಇದು ರೆಡ್ಡಿಶ್, ಇದು ಅದೆಲ್ಲ ರೆಡ್ಡಿಶಿಂದ ಆಗಿ ಇದನ್ನ ವೀನಸ್ ಅಂತ ಮಾರ್ಸ್ ಅಂತ ಕರೀತಾರೆ. ಇದು ಜುಪಿಟರ್, ಬಿಗ್ಗೆಸ್ಟ್ ಪ್ಲಾನೆಟ್. ಜುಪಿಟರು 5th ಪ್ಲಾನೆಟ್. ಈ ಪ್ಲಾನೆಟ್ ಎಲ್ಲರ್ಕಿನ ಸೋಲಾರ್ ಸಿಸ್ಟಮ್ದಾಗ ಇದು ದೊಡ್ಡ ಪ್ಲಾನೆಟ್. ಇದು ಸ್ಯಾಟ್ರನ್, ಇದು ಎಲ್ಲ ಡಸ್ಟ್ ಪಾರ್ಟಿಕಲ್ಸಿಂದ ಎಲ್ಲ ಕೂಡಿರುತ್ತೆ. ಇದಕ್ಕೆಲ್ಲ ಬ್ಯೂಟಿಫುಲ್ ರಿಂಗ್ಸ್ ಇರ್ತಾವ. ಇದು 6th ಪ್ಲಾನೆಟ್ ಯುರೇನಸ್. ಇದು ಕರೆಕ್ಟೇ ಇರ್ತದೆ, ಆದರೆ ಅದು ರಿಂಗ್ ಉಲ್ಟಾ ಇರ್ತದೆ. ಇದೆಲ್ಲ ಕೋಲ್ಡಿಂದ ಅದು ಉಲ್ಟಾ ಆಗುತ್ತೆ. ಓಕೆ. ನೆಪ್ಟ್ಯೂ ಲಾಸ್ಟೆಸ್ಟ್ ಪ್ಲಾನೆಟ್, 8th ಪ್ಲಾನೆಟ್. ನೆಪ್ಟ್ಯೂ ಬ್ಲೂ ಕಲರ್ ಇತ್ತು, ಡಾರ್ಕ್ ಬ್ಲೂ. ಯಾಕಂದರೆ ಆ ನೀರಿಂದ ಇನ್ನೂ ಜಾಸ್ತಿ ನೀರಿಂದ ಅದು ನೆಪ್ಟ್ಯೂ ಅಂತ ಕರಿತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಸ್ಟ್ ಪ್ಲಾನೆಟ್ ಮರ್ಕ್ಯೂರಿ, ವೀನಸ್, ಅರ್ತ್, ಮಾರ್ಸ್, ಜುಪಿಟರ್, ಸ್ಯಾಟ್ರನ್, ಯುರೇನಸ್, ನೆಪ್ಟ್ಯೂ. ಇವೆಲ್ಲ 8 ಪ್ಲಾನೆಟ್ಸ್ ಅಂತ ಕರಿತೀವಿ. ಇದು ಬಂದು ಮಂಗಳವಾರದ ವ್ಲಾಗ್ ಆಗಿರುತ್ತೆ. ಸೊ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೋಮವಾರ ಮಧ್ಯದಲ್ಲಿ ಗ್ಯಾಪ್ ಆಗೋಗ್ಬಿಡ್ತು. ಮಿಕ್ಸಿ ಮಾಡಿಸ್ಕೊಂಬರೋದು, ಅದ್ರ ಜೊತೆ ಹಸ್ಬೆಂಡ್ದು ಬಟ್ಟೆ ರೆಡಿ ಮಾಡೋದು, ಬ್ಯಾಗು, ಬ್ಲ್ಯಾಂಕೆಟು ಇದರಲ್ಲಿನೇ ಹೋಗ್ಬಿಡ್ತು. ಅವರು ಶ್ರೀಶೈಲ ಪಾದಯಾತ್ರೆ ಹೋದರು. ಸೊ ಹಾಗಾಗಿ ಅವ್ರ ಕೆಲಸಗಳೇ ಸರಿ ಹೋಗ್ಬಿಡ್ತು. ಹಾಗಾಗಿ ಮಂಗಳವಾರದಿಂದ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ವೈಶು ನಾನು ಇಬ್ಬರು ಒಟ್ಟಿಗೆ ಇರ್ತಿದ್ವಿ. ಅವಳದು ಇವತ್ತು ಟೆಸ್ಟ್ ಇದೆ. ಸೊ ಅವಳು ಕೂಡ ಓದ್ತಾ ಕೂತಿದ್ಲು. ನಾನು ಎಲ್ಲ ಕೆಲಸಗಳನ್ನು ಮಾಡಿಕೊಂಡು ಪೂಜೆ ಕೂಡ ಕಂಪ್ಲೀಟ್ ಮಾಡಿದ್ದೀನಿ. ಇನ್ನು ಟಿಫನ್ಗೆ ರೆಡಿ ಮಾಡಿಕೊಂಡು ಮಕ್ಕಳನ್ನ ರೆಡಿ ಮಾಡಬೇಕು ಅಷ್ಟೇ. ಫುಲ್ ಪ್ರಿಪೇರ್ ಇಲ್ಲಮ್ಮ, ಚೆನ್ನಾಗಿ ಓದ್ಕೊಂಡ್ಯಾ? ಆಲ್ ದ ಬೆಸ್ಟ್. ನಿಜವಾಗ್ಲೂ ಅವರು ಓದೋದು ಬರೆಯೋದು ಎಷ್ಟೊಂದು ಕಷ್ಟ ಇದೆ. ಇವಾಗೆಲ್ಲ ಪ್ರತಿಯೊಂದು ಎಜುಕೇಷನಲ್ಲಿ ಕಾಂಪಿಟೇಷನ್ ಇದೆ. ಸೊ ತುಂಬ ಚೆನ್ನಾಗಿ ಓದಬೇಕು ಅಂದರೆ ಆರೋಗ್ಯವಾಗಿರಬೇಕು. ಸೊ ಹಾಗಾಗಿ ಅವ್ರ ಪ್ರಯತ್ನ ಅವ್ರು ಮಾಡ್ತಾ ಇದ್ದಾರೆ. ಸೊ ನನ್ನ ಕಡೆಯಿಂದ ಏನಾಗುತ್ತೆ ಅದನ್ನು ನಾನು ಕೂಡ ಪ್ರಾಮಾಣಿಕವಾಗಿ ಮಾಡೋದಕ್ಕೇ ಟ್ರೈ ಮಾಡ್ತಾ ಇದ್ದೀನಿ.
ಆರೋಗ್ಯದ ವಿಚಾರದಲ್ಲಂತೂ ಕಾಂಪ್ರಮೈಸ್ ಇಲ್ಲ. ಏನು ಬೇಕೋ ಅದು ಹಿಂದಿನ ದಿನವೇ ಪ್ರಿಪೇರ್ ಮಾಡ್ಕೊಂಬಿಟ್ಟಿರ್ತೀನಿ. ಇಲ್ಲ ಅಂದರೂ ಕೂಡ ಬೆಳಗ್ಗೆ ಎದ್ದು ಎಷ್ಟೇ ಕಷ್ಟ ಆದರೂ ಕೂಡ ಸೊ ಏನು ಮಾಡಿಕೊಡ್ಬೇಕು ಅಂದ್ಕೊಂಡಿರ್ತೀನಿ ಅದನ್ನು ಮಾಡ್ತೀನಿ. ಆದಷ್ಟು ಅವ್ರಿಗೋಸ್ಕರ ನಾನು ಬೆಳಗ್ಗೆ ಬೇಗ ಎದ್ದು ನನ್ನ ಅಡುಗೆ ಕೆಲಸಗಳನ್ನು ಮಾಡ್ಕೊಳ್ತೀನಿ. ಇನ್ನು ಇವತ್ತು ಮಂಗಳವಾರ ಆಗಿರೋದ್ರಿಂದ ಸೊ ರೊಟ್ಟಿ ಎಲ್ಲ ಮಾಡಲ್ಲ. ಪಾಲಕ್ ಪನ್ನೀರ್ ಚಪಾತಿ, ಅದ್ರ ಜೊತೆ ಸ್ವಲ್ಪ ಮಶ್ರೂಮ್ ಗ್ರೇವಿನ ಮಾಡ್ಕೊಳ್ಳೋಣ ಅಂತ ಹೇಳಿ. ಮಶ್ರೂಮ್ ಕೂಡ ಅಷ್ಟೇ ಹೆಲ್ತಿಗೆ ತುಂಬ ಒಳ್ಳೆಯದು. ವಾರದಲ್ಲಿ ಒಂದು ಸರಿನಾದರೂ ತಿನ್ನಬೇಕು. ಇನ್ನು ಗ್ರೇವಿ ಮಾಡ್ಕೊಳ್ಳೋದಕ್ಕೆ ಒಂದು 10 ಪಲ್ಪ್ ಬೆಳ್ಳುಳ್ಳಿ, ಹಾಗೆ 1-2 ಇಂಚಷ್ಟು ಅಲ್ಲ, ಹಾಗೆ ಒಂದು ಈರುಳ್ಳಿನ ನಾನು ಪೇಸ್ಟ್ ಮಾಡ್ಕೊಳ್ತಿದ್ದೀನಿ. ಹಾಗೆ ಕೂಡ ಮಾಡ್ಬೋದು. ಸ್ವಲ್ಪ ಗ್ರೇವಿ ಥರ ಇತ್ತು ಅಂದರೆ ಮಕ್ಕಳು ಬಾಕ್ಸಿಗೆ ಕೊಡ್ತಿರೋದ್ರಿಂದ ಅವ್ರಿಗೆ ನೆಂಚ್ಕೊಳಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ. Of Indian National Congress asked the people to protest against the Unjust Act. How did Swadeshi movement is a movement in which Indians stopped buying foreign goods. Only goods manufactured in India had to be used. It was started to prevent the partition of Bengal. Quit India movement. On 9th August 1942, Indians lost the Quit India movement. Mahatma Gandhi and its leaders were arrested. The British government tried to crush this movement. The people were asked to do or die for the freedom of the country. Dandi March. A tax was levied on the production of salt by the Britishers. The Indians opposed this tax. Gandhiji undertook a just number of members. ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿನೂ ಕೂಡ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಮಾಡೋದಕ್ಕೆ ಎಣ್ಣೆ, ಜೀರಿಗೆ, ಸಾಸಿವೆ ಹಾಗೆ ಈರುಳ್ಳಿ ಪೇಸ್ಟ್ ಏನಿದೆಯಲ್ಲ ಅದನ್ನು ಸೇರಿಸ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ಈ ಥರ ಪ್ಯೂರಿ ಮಾಡಿ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ, ಅದು ನೆಂಚ್ಕೊಳ್ಳೋಕೆ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿ. ಇನ್ನು ಮಶ್ರೂಮ್ನ ಫ್ರೆಶ್ ಆಗಿ ತೊಗೊಂಬಂದು ಬಳಸೋದು ತುಂಬ ಒಳ್ಳೆಯದು. 1 ದಿನ 2 ದಿನ ಇಟ್ಬಿಟ್ರೆ ಮೇಲೆಲ್ಲ ಕಪ್ಪಾಗುತ್ತೆ ಅದು. ಸೊ ಹಾಗಾಗಿ ಈ ಥರ ಚಿಕ್ಕದಾಗಿನೇ ಕಟ್ ಮಾಡ್ಕೊಳ್ತಿದ್ದೀನಿ. ಇವಾಗಿದು ಚೆನ್ನಾಗಿ ಫ್ರೈ ಆಗಿದೆ. ಅರಿಶಿನ, ಖಾರ ಹಾಗೆ ಒಂದು ಸ್ವಲ್ಪ ಧನಿಯಾ ಪುಡಿ, ಒಂದು ಸ್ವಲ್ಪ ಗರಂ ಮಸಾಲ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಆಮೇಲೆ ಒಂದು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿರೋವಂಥದ್ದು ಚಿಕ್ಕದಾಗಿ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ಖಂಡಿತ ಒಂದು ಸಲ ಟ್ರೈ ಮಾಡಿ ನೋಡಿ. ಇದು ಕೂಡ ಅಷ್ಟೇ ಚೆನ್ನಾಗಿ ಬೆಂದಿದೆ. ಇವಾಗ ಇದಕ್ಕೆ ಕೊತ್ತಂಬರಿ ಪೇಸ್ಟನ್ನು ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಗ್ರೇವಿ ಥರ ಆಗ್ಬಿಡ್ತು ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಒಂದು ಸ್ವಲ್ಪ ಡ್ರೈ ಅನ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಮಕ್ಕಳು ಇಷ್ಟಪಡಲ್ಲ ಅಂತ ಹೇಳಿ ಅಷ್ಟೇ. ಇನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು 2 ನಿಮಿಷ ನಾನಿಲ್ಲಿ ಲಿಡ್ನ ಕ್ಲೋಸ್ ಮಾಡ್ತಿದ್ದೀನಿ. ಹಾಗೆ ಚಪಾತಿ ಹಿಟ್ಟಿಗೆ ಸ್ವಲ್ಪ ಪನ್ನೀರು ಹಾಗೆ ಪಾಲಕ್ ಪ್ಯೂರಿ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿದೆ ನೋಡಿ ಆ ಕಲರು. ಸೊ ಅದನ್ನು ಸೇರಿಸಿ ಹಿಟ್ಟನ್ನು ಕಲಸಿಡ್ತಿದ್ದೀನಿ. ಎಷ್ಟೋ ಜನ ಹೇಳ್ತಾರೆ ನನಗೆ, ನಾವು ಹಿಂದಿನ ದಿನವೇ ಕಲಸಿಟ್ಕೊಳ್ತೀವಿ ಹಾಗೆ ಫ್ರಿಜ್ಜಲ್ಲಿ ಇರ್ತೀವಿ ಅಂತ. ಯಾವುದೇ ಕಾರಣಕ್ಕೂ ಅಂಥ ಕೆಲಸ ಮಾಡಬೇಡಿ. ಆರೋಗ್ಯದಲ್ಲಿ ಸುಮಾರು ಸಮಸ್ಯೆಗಳನ್ನು ಎದುರಿಸ್ಬೇಕಾಗತ್ತೆ. ಸೊ ಆದಷ್ಟು ಎದ್ದು ಬೆಳಗ್ಗೆ ಫ್ರೆಶ್ ಆಗಿ ಪ್ರತಿಯೊಂದನ್ನು ಮಾಡ್ಕೊಳ್ಳಿ ಅಂತಲೇ ಹೇಳ್ತೀನಿ. ನೋಡಿ ಅದು ಚೆನ್ನಾಗಿ ಬೆಂದಿದೆ. ಇವಾಗ ನಾನು ಮಶ್ರೂಮ್ನ ಸೇರಿಸ್ಕೊಂಡು ಒಂದ್ಸರಿ ಚೆನ್ನಾಗಿ ಮಿಕ್ಸ್ನ ಕೊಟ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಬಿಟ್ರೆ ಸಾಕು. ಮಶ್ರೂಮ್ ಎಲ್ಲ ನೀರು ಬಿಟ್ಕೊಂಡು ತುಂಬ ಚೆನ್ನಾಗಿ ಗ್ರೇವಿ ರೆಡಿ ಆಗುತ್ತೆ. ఫ్లేవర్ వస్తుందా బాగా? ಹೇಳಮ್ಮ ಏನು ಮತ್ತೆ ಬರಲ್ಲ ಹೋಗಪ್ಪ. ನೀನು ಕೇಳ್ಬಾರ್ದು, ನೀನು ಫಸ್ಟ್
ವೈಶು ಕೂಡ ಬ್ರಷ್ ಮಾಡ್ತಿದ್ದಾಳೆ. ಹಾಗೆ ವೈಭವ್ನ ಕೂಡ ಎಬ್ಸಿದ್ದೀನಿ. ಅವ್ರು ಬರೋಷ್ಟೊತ್ತಿಗೆ ಎಳ್ನೀರನ್ನೆಲ್ಲ ಕಟ್ ಮಾಡಿ ಸ್ವಲ್ಪ ನಿಂಬೆ ರಸ ಹಾಕಿಡ್ತೀನಿ. ಈ ವೈಶುಗೆ ಬೇಸಿಗೆ ಸ್ಟಾರ್ಟ್ ಆಯಿತು ಅಂದರೆ ಸಾಕು, ಇನ್ನೂ ಇವಾಗ ಸ್ಟಾರ್ಟ್ ಆಗ್ತಾಯಿದೆ. ಸೊ ನಾವಿರಲ್ಲಿ ಸ್ವಲ್ಪ ಜಾಸ್ತಿನೇ ಬಿಸಿಲು ಅಂತಲೇ ಹೇಳ್ಬೋದು. ಅವಳಿಗೆ ಚಿಕ್ಕದಾಗಿ ಕೈಗೆ ಕಾಲಿಗೆ ಗುಳ್ಳೆ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹೀಟ್ ಸ್ವಲ್ಪ ಜಾಸ್ತಿ ಇದ್ದಾಳೆ, ಹಾಗಾಗಿ ಆದಷ್ಟು ಅವಳಿಗೆ ಎಳ್ನೀರನ್ನ ಕೊಡ್ತಾ ಇರ್ತೀನಿ ಬೆಳಗ್ಗೆ. ಈ ಕಡೆ ಗ್ರೇವಿ ರೆಡಿ ಆಯಿತು, ತುಂಬ ಚೆನ್ನಾಗಿದೆ. ಒಂದ್ಸರಿ ಟ್ರೈ ಮಾಡಿ. ಬಿಡು ನೀನು ಹೋಗು. ನೀರಿನ ಗ್ಲಾಸ್ ಹೊರಗೆ ಇಟ್ಕೋಗ. ನೀರಿನ ಗ್ಲಾಸ್ ನಡಿ ಸಾಕು. ನೀರು ತಗಡಿಯ ಫಸ್ಟ್. ಈ ಎಡ್ಜಿನ್ ಸುಮ್ಮನೆ ಆ ಎಡ್ಜಿನವರಿಗೆ ಬಿಡು. ಗುಡ್. ಅಲ್ಲಮ್ಮ ನಿನಗೆ ಸ್ಟ್ರೇಟ್ ಯಾವ್ದಂತ ಗೊತ್ತಿರೋದೇನಮ್ಮ. ಪನ್ನೀರನ್ನ ಹಾಕೋದ್ರಿಂದ ಚಪಾತಿ ತುಂಬ ಸಾಫ್ಟಾಗಿ ಬರುತ್ತೆ. ಸೊ ನಾನು ಚಪಾತಿ ಕೂಡ ಎಳ್ಳು ಹಚ್ತೇನೆ. ಇವಾಗ ನಾನು ಕೆಲವೊಂದೆಲ್ಲ ಏನು ಹೆಲ್ತ್ ಪ್ರಾಬ್ಲಮ್ನ ಫೇಸ್ ಮಾಡ್ತಿದ್ದೀನಿ, ಅದು ಯಾವುದು ನನ್ನ ಮಕ್ಕಳಿಗೆ ಬರಬಾರ್ದು ಅಂತ ಮುಂಚಿತವಾಗಿಯೇ ಪ್ರತಿಯೊಂದನ್ನು ಫಾಲೋ ಮಾಡ್ತೀನಿ. ಸೊ ಖಂಡಿತ ಚಪಾತಿನ ಪ್ಲೇನಾಗಿ ಮಾಡೋ ಬದಲು ಅದರಲ್ಲಿ ಸೊಪ್ಪು, ಪನ್ನೀರು ಈ ಥರದ್ದು ಹಾಕಿ ಮಾಡಿಕೊಡಿ. ಟೇಸ್ಟ್ ಚೆನ್ನಾಗಿರುತ್ತೆ, ಅದ್ರ ಜೊತೆ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಸೊ ಒಬ್ಬರೇ ಇದ್ದಾಗ ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡೋದಿದೆಯಲ್ಲ, ಅದು ತುಂಬ ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು. ಈ ಕಡೆ ಬಾಕ್ಸ್ ರೆಡಿ ಆಯಿತು. ಸ್ನ್ಯಾಕ್ಸಿಗೆ ಸ್ಟ್ರಾಬೆರಿ ಕೊಟ್ಟಿದ್ದೀನಿ. ಐಡಿ ಕಾರ್ಡಕ್ಕೆ ಶೂ ಪಾಲಿಶ್ ಮಾಡಿ ಆಲ್ರೆಡಿ. ಆದಷ್ಟು ಯಾರು ಹೇಳಿದ್ರಮ್ಮ ಇದನ್ನ? ಅಂದ್ರೆ ಮೆಲ್ಲಗಾದ್ರೆ 1 ಗಂಟೆಗೆ ಲಂಚ್ ಬಿಟ್ರೆ 4 ಗಂಟೆ ತನಕ ತಿಂತೀಯಾ? ಅಂದ್ರೆ ತಿನ್ಬೇಕು, ಆದ್ರೆ ಚೀವ್ ಮಾಡೋದ್ರೆ ಸ್ಪೀಡ್ ಇರ್ಬೇಕಾ? ಅದಕ್ಕೆ ತಗೋ ಹೋಗಮ್ಮ, ಖರ್ಚು ಬೇರೆ ತಗೋ. ಓನ್ ಕ್ರಿಯೇಷನ್ ಇರ್ತವೆ, ಯಾವ ಟೀಚರ್ ಹೇಳಿರಲ್ಲ. ಅದಕ್ಕೆಲ್ಲ ಏನ್ ತಿಂದಿರೋದೆಲ್ಲ ಹಚ್ಬಿಟ್ಟಿರ್ತಾನಂತ. ಬಾಬಾ ಜಸ್ಟ್ ಹೇಳ್ತಿರೋದಷ್ಟೇ, ಅದನ್ನೆಲ್ಲ ರಿಯಾಕ್ಟ್ ಆಗ್ಬಾರ್ದು. ಇನ್ನು ಮಕ್ಕಳನ್ನ ಸ್ಕೂಲಿಗೆ ಕಳಿಸಿದ್ದಾಯಿತು. ಸ್ವಲ್ಪ ಗಂಜಿ ಕುಡಿದ್ಬಿಟ್ಟು ಒಂದು ಅರ್ಧ ಗಂಟೆ ಮೇಲೆ ಹೋಗಿ ಬಿಸಿಲಿಗೆ ಕುಂತು ಬಂದು ಚಪಾತಿ ಮಾಡಿಕೊಂಡು ಕಿಚನ್ ಕ್ಲೀನ್ ಮಾಡಿಕೊಂಡು ಮತ್ತೆ ನಾನು ಕಂಟಿನ್ಯೂ ಮಾಡ್ತೀನಿ. ಯಾಕಂದರೆ ಅದೇ ಕಿಚನ್ ಕ್ಲೀನ್ ಮಾಡೋದು, ಅದೇ ಚಪಾತಿ ಮಾಡೋದು. ಸೊ ಹಾಗಾಗಿ ಇನ್ನು ಒಬ್ಬರೇ ಇದ್ದಾಗಂತೂ ಇದು ಸರ್ವೇ ಸಾಮಾನ್ಯ. ಜೊತೆಯಾಗಿ ಊಟ ಮಾಡಿದಾಗ ಒಬ್ಬರೇ ಕೂತ್ಕೊಂಡು ಊಟ ಮಾಡೋದಕ್ಕೆ ತುಂಬ ಬೇಜಾರಂತ ಅನ್ನಿಸ್ತಾ ಇರುತ್ತೆ. ಸೊ ಇವತ್ತು ತುಂಬ ಲೇಟಾಗಿ ಹೋಗ್ಬಿಡ್ತು. 11:30 ಆಯಿತು ಟಿಫನ್ ಮಾಡೋದಕ್ಕೆ. ಹೋಮ್ ಮೇಡ್ ನಾನು ಡ್ರೈ ಫ್ರೂಟ್ಸ್ ಚಕ್ಕಿನ ಟ್ರೈ ಮಾಡಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು. ಅದು ಹೇಗೆ ಬರುತ್ತೋ ಏನೋ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಲಿಲ್ಲ, ಬಟ್ ತುಂಬ ಚೆನ್ನಾಗಿ ಬಂತು. ನೆಕ್ಸ್ಟ್ ಟೈಮ್ ಖಂಡಿತ ಆ ರೆಸಿಪಿನ ಶೇರ್ ಮಾಡ್ತೀನಿ. ಇನ್ನು ಸ್ವಲ್ಪ ಟಿ ವಿನೆಲ್ಲ ನೋಡ್ತಾ ಟಿಫನ್ನ ಮುಗಿಸ್ಕೊಂಡೆ. ಮಶ್ರೂಮ್ ಗ್ರೇವಿ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು, ಖಂಡಿತ ಟ್ರೈ ಮಾಡಿ ನೋಡಿ. ಹಾಗೆ ಟಿಫನ್ನ ಮುಗಿಸ್ಕೊಂಡು ಸ್ವಲ್ಪ ನುಗ್ಗೆ ಸೊಪ್ಪೆಲ್ಲ ತರಿಸ್ಕೊಂಡಿದ್ದೆ, ಅದೆಲ್ಲನೂ ಬಿಡಿಸಿ ಎತ್ತಿಟ್ಕೊಳ್ತಿದ್ದೀನಿ. ಇದು ಕೂಡ ಅಷ್ಟೇ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಒಂದು ಸರಿ ತರಿಸ್ಕೊಂಡ್ಬಿಟ್ರೆ ವಾರ 15 ದಿನವರೆಗೂ ನಮಗೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಬೋದು. ಸೊ ರೆಗ್ಯುಲರಾಗಿ ಅಡುಗೆಯಲ್ಲಿ ಬಳಸ್ಬೋದು ಅಂತ ಹೇಳಿ. ಏನು ನಾನು ರವಿವಾರ ಉಂಡೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದು, ಮಂಗಳವಾರಕ್ಕೆ ಬಂತದು. ಸೊ ಇವತ್ತು ಮಾಡ್ತಿದ್ದೀನಿ. ಬಿಳಿ ಎಳ್ಳಿಗಿನ ಕರಿ ಎಳ್ಳು ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನಿಲ್ಲಿ
ಒಂದಿಷ್ಟು ಚೆನ್ನಾಗಿ ಎಳ್ಳನ್ನು ಹುರ್ಕೊಳ್ತಿದ್ದೀನಿ. ಸ್ವಲ್ಪ ತಣ್ಣಗಾದ್ಮೇಲೆ ಅದನ್ನು ಮಿಕ್ಸಿ ಮಾಡ್ಕೊಳ್ತಿದ್ದೀನಿ. ಈ ಥರ ಉಂಡೆಗಳನ್ನು ತಿಂದಾಗ ಸೊ ಟೀ ಮೇಲಿರುವಂಥ ಇಂಟ್ರೆಸ್ಟ್ ಹೋಗುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಏನು ತಿಂದರೆ ಆರೋಗ್ಯ ಚೆನ್ನಾಗಿರುತ್ತೆ ಅದೆಲ್ಲನೂ ನಿರಂತರವಾಗಿ ಫಾಲೋ ಮಾಡ್ತಾ ಇದ್ದೀನಿ. ಒಟ್ಟಿನಲ್ಲಿ ಹಾಸ್ಪಿಟ್ಲಿಗೆ ಹೋಗಬಾರ್ದು ಅಷ್ಟೇ, ಅದಕ್ಕೆ ಸರಿ ಹೋಗೋ ಥರ ಸ್ವಲ್ಪ ಬೆಲ್ಲನ ಹಾಕ್ಕೊಳ್ತಿದ್ದೀನಿ. ಇದನ್ನು ಸ್ವಲ್ಪ ಚೆನ್ನಾಗಿ ಕೈಯಿಂದ ಎಲ್ಲ ಕಲಿಸ್ಕೊಂಡು ಚಿಕ್ಕ ಚಿಕ್ಕ ಉಂಡೆಗಳನ್ನು ಕಟ್ಕೊಂಡ್ರೆ ಸಾಕು. ಜಾಸ್ತಿ ಮಾಡಿದರೂ ಕೂಡ ಸ್ವಲ್ಪ ಸ್ಮೆಲ್ಲೆಲ್ಲ ಬಂದಂಗೆ ಆಗುತ್ತೆ. ಯಾವಾಗಲೂ ಡಬ್ಬನ ಕ್ಲೋಸ್ ಮಾಡಿ ಇಟ್ಟಿರ್ತೀವಲ್ವ, ಸೊ ಹಾಗಾಗಿ ಒಂದು ವಾರಕ್ಕಾಗಷ್ಟು ಮಾಡ್ಕೊಳ್ಳೋದು, ಮತ್ತು ನೆಕ್ಸ್ಟು ಫ್ರೆಶ್ ಆಗಿರೋವಂಥದ್ದನ್ನು ಮಾಡ್ಕೊಂಡು ತಿನ್ಬೋದು. ಜಸ್ಟ್ ಒಂದು 15ರಿಂದ 20 ನಿಮಿಷ ಚೆನ್ನಾಗಿ ಎಳ್ಳನ್ನು ಹುರ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳೋದು, ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳೋದು ಎಷ್ಟೇ. ಒಂದು 20 ನಿಮಿಷದ ಕೆಲಸ ಅದು. ಇನ್ನು ಉಂಡೆಗಳೆಲ್ಲ ರೆಡಿ ಆಯಿತು. ಈ ಥರ ಬಾಕ್ಸಲ್ಲಿ ಹಾಕಿ ಎತ್ತಿಡ್ತಿದ್ದೀನಿ. ಸಾಯಂಕಾಲ ಸುಮ್ಮನೆ ನೆನೆಸ್ಕೊಂಡೆ. ಸೊ ತುಂಬ ದಿನ ಆಯಿತು, ಮಕ್ಕಳನ್ನೆಲ್ಲೂ ಕರ್ಕೊಂಡು ಹೋಗಿಲ್ಲ. ಸ್ವಲ್ಪ ಹೊರಗಡೆ ಏನಾದರೂ ತಿನ್ನಿಸ್ಕೊಂಡು ಹಂಗೆ ಒಂದು ಸ್ವಲ್ಪ ವೆಜಿಟೇಬಲ್ ತೊಗೊಂಡು ಸ್ನ್ಯಾಕ್ಸಿಗೆ ಕೂಡ ಬೆಳಗ್ಗೆ ಏನು ಕೊಡಬೇಕು ಹಂಗಾಗಿ ಏನೂ ಇರಲಿಲ್ಲ, ಖಾಲಿ ಆಗೋಗ್ಬಿಟ್ಟಿತ್ತು. ಹೊರಟು ಬಂದೆ. ಇಲ್ಲಿ ಸ್ವೀಟ್ ಕಾರ್ನ್ಗೆ ಪ್ಲಾಸ್ಟಿಕ್ ಕವರ್ನ ರ್ಯಾಪ್ ಮಾಡಿಬಿಟ್ಟಿರ್ತಾರೆ. ಸೊ ಫ್ರೆಶ್ ಆಗಿರೋವಂಥದ್ದಂತೂ ಅಸ್ಸಲು ಸಿಗೋದೇ ಇಲ್ಲ. ನಾವು ರೆಗ್ಯುಲರಾಗಿ ಹೋಗೋ ಶಾಪಲ್ಲಿ ಸಿಗುತ್ತೆ. ಇವಾಗ ಹಸ್ಬೆಂಡ್ ಬ್ಯುಸಿ ಇರೋದ್ರಿಂದ ವೆಜಿಟೇಬಲ್ ಕೂಡ ತರೋಕ್ಕಾಗಿಲ್ಲ. ಹಾಗಾಗಿ ಸ್ವಲ್ಪ ನೋಡೋಣ, ಚೆನ್ನಾಗಿದ್ದರೆ ತೊಗೊಂಡು ಬರೋಣ ಅಂತ ಹೇಳಿ ಬಂದಿದ್ದು. ಅದೇನೋ ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತಿದೆ, ಹತ್ರ ಹೋದಾಗ ಎಲ್ಲನೂ ಒಂಥರ ಬಾಡೋದಂಗೆ ಆಗೋಗ್ಬಿಟ್ಟಿತ್ತು. ಮತ್ತು ಅದು ಬಿಟ್ಟು ಇನ್ನೊಂದು ಶಾಪ್ ಕೂಡ ಹೋಗಿ ನೋಡಿಕೊಂಡೆ. ಅಲ್ಲಿ ಸ್ವಲ್ಪ ಪರವಾಗಿಲ್ಲ ಇದ್ದದ್ರಲ್ಲೇ ಸ್ವಲ್ಪ ಬೆಸ್ಟ್ ಅಂತ ಅನ್ನಿಸ್ತಾಯಿತ್ತು. ಕ್ಯಾರೆಟು, ಹಾಗೆ ಕುಕ್ಕುಂಬರು, ಸ್ವಲ್ಪ ಸ್ವೀಟ್ ಪೊಟ್ಯಾಟೊ, ಹಾಗೆ ಪೊಟ್ಯಾಟೊ ತೊಗೊಂಡು ಮಕ್ಕಳಿಗೆ ಪಾನಿಪುರಿ ತಿನ್ನಿಸ್ದೆ. ಸೊ ಹೊರಗೆ ಬಂದಾಗ ಆಬ್ವಿಯಸ್ಲಿ ಅವ್ರನ್ನ ಕರ್ಕೊಂಡು ಬಂದಾಗ ಅವ್ರಿಗೂ ಆಸೆ ಇರುತ್ತೆ ಏನಾದರೂ ತಿನ್ನಬೇಕು ಅಂತ ಹೇಳಿ. ವೈಭವಂತೂ ಆ ಟೈಮ್ಗೋಸ್ಕರ ವೇಟ್ ಮಾಡ್ತಾ ಇದ್ದ, ಹಿಂದೆ ಎಲ್ಲ ಬಂದು. ಸೊ ಫೈನಲಿ ವೆಜಿಟೇಬಲ್ ಎಲ್ಲ ತೊಗೊಂಡು ಪಾನಿಪುರಿ ಶಾಪಿಗೆ ಬಂದ್ವಿ. वैशु